ಪ್ರತಿಭಟನೆಯ ಕಾವನ್ನ ತಣಿಸೋದಕ್ಕೆ ಕಿಚ್ಚನ್ನ ಆರಿಸೋದಕ್ಕೆ ಸರ್ಕಾರ 50-50 ಸೂತ್ರದ ಮೊರೆ ಹೋಗಿತ್ತು. ಅಂತೂ ಪ್ರತಿ ಟನ್ ಕಬ್ಬಿಗೆ 3,300 ರೂಪಾಯಿ ದರ ನಿಗದಿ ಮಾಡಿ ನಿನ್ನೆ ಆ ಒಂದು ಸೂತ್ರವನ್ನ ರೈತರ ಮುಂದಿಡಲಾಯಿತು. ರೈತರು ಅದಕ್ಕೆ ಒಪ್ಪಿ 50-50 ಸೂತ್ರಕ್ಕೆ ಒಪ್ಪಿ ಪ್ರತಿಭಟನೆಯನ್ನ ಹಿಂಪಡೆದ್ರು. ಅಷ್ಟೇ ಅಲ್ಲ, ತಮ್ಮ ಪ್ರತಿಭಟನೆಗೆ ಫಲ ಸಿಕ್ತು ಅಂತ ಬೆಳಗಾವಿಯಲ್ಲಿ ಕಬ್ಬು ಬೆಳೆಗಾರರು ಸಂಭ್ರಮಾಚರಣೆಯನ್ನ ಮಾಡಿದ್ರು. ಅಹೋರಾತ್ರಿ ಧರಣಿಯನ್ನ ಅನ್ನದಾತರು ಅಂತ್ಯಗೊಳಿಸಿದ್ರು. ಅಷ್ಟೇ ಅಲ್ಲ, ಇವತ್ತು ಬೆಳಗ್ಗೆ 9 ಗಂಟೆಗೆ ಬೆಳಗಾವಿಯಲ್ಲಿ ಮತ್ತೆ ಬೆಳೆಗಾರರು ಸಭೆ ಸೇರ್ತಾರೆ ಅಂತ ಹೇಳಲಾಗಿದೆ. ಇತ್ತ ವಿಜಯಪುರ, ಬಾಗಲಕೋಟೆಯಲ್ಲೂ ಕೂಡ ರೈತ ಹೋರಾಟ. ರೈತರು ತಮ್ಮ ಹೋರಾಟವನ್ನು ಹಿಂಪಡೆದಿದ್ದಾರೆ. 3,550 ರೂಪಾಯಿ ಸರಿ ಬರ್ಕೊಳ್ಳಿ. 3,550 ಪರ್ ಮೆಟ್ರಿಕ್ ಟನ್ ಆಫ್ ಶುಗರ್ ಕೇನ್. ಇಪ್ಪತ್ತೈದು 26ಕ್ಕೆ ತೀರ್ಮಾನ ಮಾಡಿದೆ. ಇದು 5-6 ನಿನ್ನೆ ಹೇಳಿದೆ. 5-6-2025 ತೀರ್ಮಾನ ಮಾಡಿದೆ. ಅದಕ್ಕೆ ಆದೇಶನೂ ಕೂಡ ಹೊರಡಿಸಿದೆ. ಕಳೆದ ಕೆಲವು ದಿನಗಳಿಂದ ಅಕ್ಟೋಬರ್ 30, 2025 ಅಲ್ಲಿಂದ ರೈತರು FRP ಕೇಂದ್ರ ಸರ್ಕಾರ ನಿಗದಿ ಮಾಡಿರ್ತಕ್ಕಂಥದ್ದು ಸರಿ ಇಲ್ಲ ಅಂತೇಳಿ, ಇನ್ನೂ ಹೆಚ್ಚು ಕೊಡಬೇಕು ಅಂತೇಳಿ ಪ್ರತಿಭಟನೆ ಪ್ರಾರಂಭ ಮಾಡಿದ್ದಾರೆ. ಅಂತಿಮವಾಗಿ ಎಲ್ಲ ಶುಗರ್ ಫ್ಯಾಕ್ಟರಿಗಳಿಗೆ ಅನ್ವಯ ಆಗೋ ರೀತಿಯಲ್ಲಿ ₹3,200 ರೈತರ ಪ್ರತಿಭಟನೆಯ ಕಾವನ್ನ ತಣಿಸೋದಕ್ಕೆ, ಕಿಚ್ಚನ್ನ ಆರಿಸೋದಕ್ಕೆ ಸರ್ಕಾರ 50-50 ಸೂತ್ರದ ಮೊರೆ ಹೋಗಿತ್ತು. ಅಂತೂ ಪ್ರತಿ ಟನ್ ಕಬ್ಬಿಗೆ 3,300 ರೂಪಾಯಿ ದರ ನಿಗದಿ ಮಾಡಿ ನಿನ್ನೆ ಆ ಒಂದು ಸೂತ್ರವನ್ನ ರೈತರ ಮುಂದಿಡಲಾಯಿತು. ರೈತರು ಅದಕ್ಕೆ ಒಪ್ಪಿ 50-50 ಸೂತ್ರಕ್ಕೆ ಒಪ್ಪಿ ಪ್ರತಿಭಟನೆಯನ್ನ ಹಿಂಪಡೆದ್ರು. ಅಷ್ಟೇ ಅಲ್ಲ, ತಮ್ಮ ಪ್ರತಿಭಟನೆಗೆ ಫಲ ಸಿಕ್ತು ಅಂತ ಬೆಳಗಾವಿಯಲ್ಲಿ ಕಬ್ಬು ಬೆಳೆಗಾರರು ಸಂಭ್ರಮಾಚರಣೆಯನ್ನ ಮಾಡಿದ್ರು. ಅಹೋರಾತ್ರಿ ಧರಣಿಯನ್ನ ಅನ್ನದಾತರು ಅಂತ್ಯಗೊಳಿಸಿದ್ರು. ಅಷ್ಟೇ ಅಲ್ಲ, ಇವತ್ತು ಬೆಳಗ್ಗೆ 9 ಗಂಟೆಗೆ ಬೆಳಗಾವಿಯಲ್ಲಿ ಮತ್ತೆ ಬೆಳೆಗಾರರು ಸಭೆ ಸೇರ್ತಾರೆ ಅಂತ ಹೇಳಲಾಗಿದೆ. ಇತ್ತ ವಿಜಯಪುರ, ಬಾಗಲಕೋಟೆಯಲ್ಲೂ ಕೂಡ ರೈತ ಹೋರಾಟ. ರೈತರು ತಮ್ಮ ಹೋರಾಟವನ್ನು ಹಿಂಪಡೆದಿದ್ದಾರೆ. ಟನ್ಗೆ 3,550 ರೂಪಾಯಿ ಸರಿ ಬರ್ಕೊಳ್ಳಿ. 3,550 ಪರ್ ಮೆಟ್ರಿಕ್ ಟನ್ ಆಫ್ ಶುಗರ್ ಕೇನ್. ಇಪ್ಪತ್ತೈದು 26ಕ್ಕೆ ತೀರ್ಮಾನ ಮಾಡಿದೆ. ಇದು 5-6 ನಿನ್ನೆ ಹೇಳಿದೆ. 5-6-2025 ತೀರ್ಮಾನ ಮಾಡಿದೆ. ಅದಕ್ಕೆ ಆದೇಶನೂ ಕೂಡ ಹೊರಡಿಸಿದೆ. ಕಳೆದ ಕೆಲವು ದಿನಗಳಿಂದ ಅಕ್ಟೋಬರ್ 30, 2025 ಅಲ್ಲಿಂದ ರೈತರು FRP ಕೇಂದ್ರ ಸರ್ಕಾರ ನಿಗದಿ ಮಾಡಿರ್ತಕ್ಕಂಥದ್ದು ಸರಿ ಇಲ್ಲ ಅಂತೇಳಿ, ಇನ್ನೂ ಹೆಚ್ಚು ಕೊಡಬೇಕು ಅಂತೇಳಿ ಪ್ರತಿಭಟನೆ ಪ್ರಾರಂಭ ಮಾಡಿದ್ದಾರೆ. ಅಂತಿಮವಾಗಿ
ಎಲ್ಲ ಶುಗರ್ ಫ್ಯಾಕ್ಟರಿಗಳಿಗೆ ಅನ್ವಯ ಆಗೋ ರೀತಿಯಲ್ಲಿ ₹3,200 ರೈತರ ಪ್ರತಿಭಟನೆಯ ಕಾವನ್ನ ತಣಿಸೋದಕ್ಕೆ ಕಿಚ್ಚನ್ನ ಆರಿಸೋದಕ್ಕೆ ಸರ್ಕಾರ 50-50 ಸೂತ್ರದ ಮೊರೆ ಹೋಗಿತ್ತು. ಅಂತೂ ಪ್ರತಿ ಟನ್ ಕಬ್ಬಿಗೆ ₹3,300 ದರ ನಿಗದಿ ಮಾಡಿ ನಿನ್ನೆ ಆ ಒಂದು ಸೂತ್ರವನ್ನ ರೈತರ ಮುಂದಿಡಲಾಯಿತು. ರೈತರು ಅದಕ್ಕೆ ಒಪ್ಪಿ 50-50 ಸೂತ್ರಕ್ಕೆ ಒಪ್ಪಿ ಪ್ರತಿಭಟನೆಯನ್ನ ಹಿಂಪಡೆದ್ರು. ಅಷ್ಟೇ ಅಲ್ಲ, ತಮ್ಮ ಪ್ರತಿಭಟನೆಗೆ ಫಲ ಸಿಕ್ತು ಅಂತ ಬೆಳಗಾವಿಯಲ್ಲಿ ಕಬ್ಬು ಬೆಳೆಗಾರರು ಸಂಭ್ರಮಾಚರಣೆಯನ್ನ ಮಾಡಿದ್ರು. ಅಹೋರಾತ್ರಿ ಧರಣಿಯನ್ನ ಅನ್ನದಾತರು ಅಂತ್ಯಗೊಳಿಸಿದ್ರು. ಅಷ್ಟೇ ಅಲ್ಲ, ಇವತ್ತು ಬೆಳಗ್ಗೆ 9 ಗಂಟೆಗೆ ಬೆಳಗಾವಿಯಲ್ಲಿ ಮತ್ತೆ ಬೆಳೆಗಾರರು ಸಭೆ ಸೇರ್ತಾರೆ ಅಂತ ಹೇಳಲಾಗಿದೆ. ಇತ್ತ ವಿಜಯಪುರ, ಬಾಗಲಕೋಟೆಯಲ್ಲೂ ಕೂಡ ರೈತ ಹೋರಾಟ. ರೈತರು ತಮ್ಮ ಹೋರಾಟವನ್ನು ಹಿಂಪಡೆದಿದ್ದಾರೆ. ಟನ್ಗೆ ₹3,550 ಸರಿ ಬರ್ಕೊಳ್ಳಿ. 3,550 ಪರ್ ಮೆಟ್ರಿಕ್ ಟನ್ ಆಫ್ ಶುಗರ್ ಕೇನ್. ಇಪ್ಪತ್ತೈದು 26ಕ್ಕೆ ತೀರ್ಮಾನ ಮಾಡಿದೆ. ಇದು 5/6 ನಿನ್ನೆ ಹೇಳಿದೆ. 5/6/2025 ತೀರ್ಮಾನ ಮಾಡಿದೆ. ಅದಕ್ಕೆ ಆದೇಶನೂ ಕೂಡ ಹೊರಡಿಸಿದೆ. ಕಳೆದ ಕೆಲವು ದಿನಗಳಿಂದ ಅಕ್ಟೋಬರ್ 30, 2025 ಅಲ್ಲಿಂದ ರೈತರು FRP ಕೇಂದ್ರ ಸರ್ಕಾರ ನಿಗದಿ ಮಾಡಿರ್ತಕ್ಕಂಥದ್ದು ಸರಿ ಇಲ್ಲ ಅಂತೇಳಿ, ಇನ್ನೂ ಹೆಚ್ಚು ಕೊಡಬೇಕು ಅಂತೇಳಿ ಪ್ರತಿಭಟನೆ ಪ್ರಾರಂಭ ಮಾಡಿದ್ದಾರೆ. ಅಂತಿಮವಾಗಿ ಎಲ್ಲ ಶುಗರ್ ಫ್ಯಾಕ್ಟರಿಗಳಿಗೆ ಅನ್ವಯ ಆಗೋ ರೀತಿಯಲ್ಲಿ ₹3,200